ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೆಂತ್ಯ ಪರಾಟನ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಒಂದು ಸೂಪರ್ ಆಗಿರುವಂಥ ಒಂದು ಒಳ್ಳೆ ಚಟ್ನಿ ಮಾಡ್ತಿದ್ದೀನಿ. ಭಾಳನ ಈಸಿ ಆಗೈತಿ. ಹಾಗೆ ಈ ಮೆಂತ್ಯ ಪರಾಟನ ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿಯಾಗಿ ಮಾಡ್ತಾರೆ, ಅವ್ರವ್ರದ್ದೇ ರೀತಿಯಾಗಿ. ನಾನು ನಮ್ಮ ಮನೇಲಿ ಯಾವ ರೀತಿ ಈ ಮೆಂತ್ಯ ಪರೋಟನ ಮಾಡ್ತೀನಿ ಅದನ್ನು ಆ ಒಂದು ವಿಡಿಯೋನ ನಿಮ್ಮೊತ್ತಿಗೆ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಹಂಗೆ ಆ ಚಟ್ನಿನೂ ಈಸಿ ಆಗೈತಿ, ಭಾಳನ ಟೇಸ್ಟಿ ಆಗೈತಿ. ಹೆಂಗೆ ಮಾಡಿದೆ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತೇಳಂದು ನಿಮಗೆ ತೋರಿಸ್ತೀನಿ ನಾನು. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಅಂದರೆ ನಾನು ಹಾಕುವಂಥ ವೀಡಿಯೋದ ನೋಟಿಫಿಕೇಷನು ಆದಷ್ಟು ಬೇಗ ನಿಮಗೆ ಬರುತ್ತೆ. ಮತ್ತು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಬರೀ ಹೆಂಗೆ ಮಾಡಿದೆ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಭಾಳನೇ ಸೂಪರ್ ಆಗಿರುವಂಥ ರೆಸಿಪಿ ಐತಿ ಇವತ್ತಿದು. ಒಂದು ಸರ್ತಿ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ. ಇಲ್ಲಿ ನಾನು ಒಂದು ಸಣ್ಣ ಕಟ್ಟು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನು. ಅದನ್ನು ಉಪ್ಪು ಹಾಕಿ ತೊಳೆದು ನೀರೆಲ್ಲ ಬಸ್ತಿಟ್ಕೊಂಡು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ನಾವು ಇದನ್ನ ಹೆಚ್ಕೊಂಡು ಹೋಗ್ತೀವಿ. ತೀರಾ ಸಣ್ಣದಾಗಿ ಹೆಚ್ಚಕ್ಕೆ ಹೋಗ್ಬೇಡ್ರಿ. ಈಗ ನಾವು ಚಾಕುಲೆ ಹೆಚ್ಚೋದು ಒಳ್ಳೇದಿದೆ, ಯಾಕಂದ್ರೆ ಈಗ ನಾವು ಚಾಪರ್ನಾಗೂ ನಾವು ಇದನ್ನ ಕಟ್ ಮಾಡ್ಕೋಬೋದು. ಚಾಪರ್ನೇ ಕಟ್ ಮಾಡ್ಕೊಂಡ್ರೆ ಭಾಳ ಸಣ್ಣದಾಗುತ್ತೆ. ಸ್ವಲ್ಪ ಕಹಿ ಏನಾದರೂ ಬಿಡ್ಬೋದು ಇದಕ್ಕೋಸ್ಕರ ಅಲ್ಲಿ ಚಾಕುದಾಗನ ಹೆಚ್ಕೊಂಡು ಹೋಗ್ತೀವಿ. ತೀರಾ ಸಣ್ಣಕ್ಕೆ ಏನು ಹೆಚ್ಕೊಂಡಿಲ್ಲ, ಒಂದು ಮೀಡಿಯಮ್ ರೀತಿ ನಾವು ಒಂದು ಸ್ವಲ್ಪ ಇದನ್ನ ಹೆಚ್ಕೊಂಡು ಒತ್ತಟಕ್ಕೆ ಅದನ್ನ ಎತ್ತಿಟ್ಕೊಂಡಿನಿ. ಈ ಕಡೆ ಈಗ ತೋರಿಸೋಂತಿಲ್ಲ, ಈ ಬಟ್ಲಿಂದ 2 ಬಟ್ಲಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕೊಂಡಿನಿ. ಅದೇ ಬಟ್ಲಿಂದ 3/4 ಬಟ್ಲಷ್ಟು ಕಡಲೆ ಹಿಟ್ಟು ಹಾಕೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡೆ. ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಮೇಲೆ ಒಂದು ಸ್ವಲ್ಪ ಅಜ್ವೈನನ್ನು ಚೆನ್ನಾಗಿ ಕೈಯಲ್ಲಿ ತಿಕ್ಕಿ ಹಾಕ್ಕೊತೀನಿ. ಕೈಯಲ್ಲಿ ತಿಕ್ಕಿ ಹಾಕ್ಕೊಂಡ್ರೆ ಅದ್ರದ್ದು ಘಮ ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಕೈಯಲ್ಲಿ ತಿಕ್ಕಿ ಅಜ್ವೈನನ್ನು ಹಾಕ್ಕೊಂಡೆ. ಹಾಗೆ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊತೀನಿ. ಏನೋ ಬಿಳಿ ಎಳ್ಳು ಹಾಕಿದರೆ ನನಗೆ ಭಾಳ ಚೆನ್ನಾಗಿ ಅನ್ಸಾಗುತ್ತದೆ, ಹಾಗಾಗಿ ಬಿಳಿ ಎಳ್ಳನ್ನು ಇದು ನಾನು ಹಾಕ್ಕೊಂಡು ಹಂಗೆ ನಾನು ಹಿಂದೆ ಲಾಸ್ಟ್ ವೀಡಿಯೋದೊಳಗೆ ನಾನು ಪನ್ನೀರನ್ನು ಅಂಗನವಾಡಿ ಹಾಲಿನ ಪೌಡ್ರಿಂದ ಯಾವ ರೀತಿ ಪನ್ನೀರ್ ಮಾಡೋದು ಅಂತ ಹೇಳಿದ ವೀಡಿಯೋನ ಶೇರ್ ಮಾಡಿದ್ದೀನಿ. ಯಾರೆಲ್ಲ ಆ ಚಾನಲ್ ವಿಡಿಯೋನ ನೋಡಿಲ್ಲ ನೋಡಿರಿ ಅಂತ ಹೇಳ್ತೀನಿ. ಅದನ್ನೇ ನಾನು ಅದೇ ಪನ್ನೀರನ್ನು ಇಲ್ಲಿ ಒಂದು 2-3 ಕ್ಯೂಬ್ಸಷ್ಟು ನಾನು ಕೈಲಿ ಅದನ್ನ ಪೀಸ್ ಮಾಡಿ ಹಾಕ್ಕೊಂಡು ಅದ್ರ ಮೇಲೆ ಹೆಚ್ಚಿಟ್ಕೊಂಡಿರುವಂಥ ಮೆಂತ್ಯನ ಹಾಕ್ಕೊಂಡೆ. ಮತ್ತು ಸ್ವಲ್ಪ ಕೊತ್ತಂಬರಿನೂ ಇದಕ್ಕೆ ಹಾಕ್ಕೊಂಡು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ನಾನು ಇಲ್ಲಿ ಹಾಕ್ಕೊಂಡು ಚೆನ್ನಾಗಿದ್ದನ್ನ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂತ ನಮಗೆ ಎಲ್ಲಿ ಯಾವ ಹದಕ್ಕೆ ಕಲಿಸ್ಕೋಬೇಕಪ್ಪ ಅಂದ್ರೆ ನಾವೀಗ ಚಪಾತಿ ಅಥವಾ ಪೂರಿ ಹದಕ್ಕೆ ನಾವು ಕಲಿಸ್ಕೊಂಡ್ರು ನಡಿತೈತಿ. ಆ ರೀತಿ ನಾನು ಇದನ್ನ ಹಿಟ್ಟನ್ನು ಕಲಿಸ್ಕೊತೀನಿ. ಮತ್ತು ನೀವೀಗ ಪನ್ನೀರನ್ನು ನೀವು ಮನೆಯಲ್ಲೇ ಮಾಡೋದಾಯ್ತು ಅಂದ್ರೆ ಅಕಸ್ಮಾತ್ ಏನಾದರೂ ಹಾಲು ಒಡೆದಿತ್ತು ಅದ್ರ ಪನ್ನೀರನ್ನ ತೆಗೆದಿಟ್ಟು ಏನಾದರೂ ಪನ್ನೀರ್ ಹಾಕಿ ಇದು ಪರಾಟ ಮಾಡ್ತೀನಿ ಅನ್ನೋದಾದ್ರೆ ಅದನ್ನು ಹಾಲಿನಿಂದ ಬಂದಿರುವಂಥ ನೀರು ಇರುತ್ತಲ್ಲ ಆ ನೀರನ್ನು ಹಾಕ್ಕೊಂಡು ಈ ಪರಾಟ ಮಾಡ್ಕೊಂಡ್ರಂತೂ ಇನ್ನೂ ಸೂಪರ್ ಆಗಿರುವಂಥ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಯಾಕಂದರೆ ನಾವು ಅದ್ರದ್ದು ಹಾಲಿನಿಂದ ಬಂದಿರ್ತೈತಲ್ಲ, ಈಗ ನಾ ಹಾಲಿನ ಪೌಡ್ರಿಂದ ಮಾಡಿರೋಂಥ ಪನ್ನೀರ್ ಇತ್ತು ಅದನ್ನು ಹಾಕ್ಕೊಂಡೆ. ಇದಕ್ಕೆ ನೀವು ಬೇಕಿದ್ರೆ ಮನೆಯಾಗಿ ಈಗ ಪನ್ನೀರ್ ಮಾಡ್ತಿರಲ್ಲ ಆ ಪನ್ನೀರನ್ನು ಹಾಕ್ಕೋಬೋದು ಇದಕ್ಕೆ. ಆಮೇಲೆ ಅದು ಸೋಸಿರ್ತೀವಲ್ಲ ಆ ನೀರನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ನಮ್ಮ ಪರಾಟ ಬರ್ತಾವೆ. ಒಂದು ಸರ್ತಿ ಹಾಗೇನಾದರೂ ಟ್ರೈ ಮಾಡೋದಿದ್ರೆ ಮಾಡ್ಬೋದು ನೀವು. ನಾನು ಪನ್ನೀರ್ ರೆಡಿ ಇತ್ತಲ್ಲ, ಹಾಗಾಗಿ ಅದನ್ನ ಪನ್ನೀರ್ ಹಾಕ್ಕೊಂಡಿಲ್ಲಿ ನಾನು ಪರಾಟ ಮಾಡ್ಕೊಳ್ತೀನಿ. ನೋಡಿರಿ ಈ ರೀತಿಯಾಗಿ ನಾನು ಮೆತ್ತಗಿದ್ದನ್ನ ಕಲಿಸ್ಕೊಂಡೆ. ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು 5 ನಿಮಿಷ ಮುಚ್ಚಿಟ್ಟಿದ್ದೆ. ಒಂದು 5 ನಿಮಿಷ ಮುಚ್ಚಿಟ್ಟರು ಸಾಕು, ನಮಗಿದ್ದು ಭಾಳ ಹೊತ್ತು ನೆನೆಸಿಡೋ ಅವಶ್ಯಕತೆ ಇಲ್ಲ. ಈಗ ನೋಡಿರಿ ಹಿಟ್ಟು ನಮಗೆ ರೆಡಿ ಆಗೈತಿ. ಇದನ್ನು ನಾನು ಸಣ್ಣದಾಗಿ ಉಳ್ಳಿ ತೊಗೊತೀನಿ. ನೀವು ದೊಡ್ಡದು ಮಾಡ್ಕೊಂಡಿದ್ರೆ ದೊಡ್ಡಕ್ಕೆ ತೊಗೋಬೋದು, ಇಲ್ಲ ಸಣ್ಣದು ಮಾಡ್ಕೊಂಡಿದ್ರೆ ಸಣ್ಣಕ್ಕೆ ಉಳ್ಳಿ ತೊಗೋಬೋದು. ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜಷ್ಟು ಉಳ್ಳಿ ತೊಗೊಂಡು ಸ್ವಲ್ಪನೇ ಇದಕ್ಕೆ ಹಿಟ್ಟು ಹಚ್ಚಿ ನಾನು ಇದನ್ನು ಸ್ಕ್ವೇರ್ ರೀತಿ ನಾನು ಲಟ್ಟಿಸ್ಕೊಳಕೊಂತೀನಿ. ಯಾಕಂದ್ರೆ ಸ್ಕ್ವೇರ್ ರೀತಿ ಅಂದರೆ ನಮಗೊಂದು ಸ್ವಲ್ಪ ಇದು ಪದರಾಗಿ ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರ ನಾನು ಸ್ಕ್ವೇರಾಗಿನ ಪರಾಟ ಮಾಡ್ಕೊಂಡು ಹೋಗ್ತೀನಿ. ಫಸ್ಟಿಗೆ ಎಣ್ಣೆ ಹೆಚ್ಕೊಂಡೆ ಮತ್ತು 2 ಮಡಿಕೆ ಮಾಡಿ ಅದ್ರ ಮೇಲೇನು ಎಣ್ಣೆ ಹೆಚ್ಕೊಂಡು ಈ ರೀತಿ ಬಾಕ್ಸ್ ಶೇಪ್ ನಾನು ಮಡ್ಚ್ಕೊಂಡು ಇದನ್ನು ನಾನು ಲಟ್ಸ್ಕೊಳಕ್ಕೆ ಹೋಗ್ತೀನಿ. ನೋಡಿರಿ ಈ ರೀತಿ ಚೌಕಾಗಿ ಬರಾಕೊಂತಿದ್ದೆ. ಈ ರೀತಿನಾದರೂ ನೀವು ಮಾಡ್ಕೋಬೋದು, ಇಲ್ಲ ರೌಂಡ್ ಶೇಪ್ ಆದರೂ ನೀವು ಈ ಚಪಾತಿ ಪರಾಟನ ಮಾಡ್ಕೋಬೋದು. ಸ್ವಲ್ಪ ಹಿಟ್ಟು ಹಚ್ಚಿ ಇದನ್ನು ಲಟ್ಟಿಸ್ಕೋಬೋದು ನೀವು. ಲಟ್ಟಿಸ್ಕೊಂಡು ನಾನು ಈ ಕಡೆ ಒಂದು ಕಡೆ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಹಂಚಿಗೆ ಸ್ವಲ್ಪ ಎಣ್ಣೆ ಸವರ್ತೀನಿ. ಎಣ್ಣೆ ಸವರಿ ಮಾಡಿಟ್ಟಿರುವಂಥ ಪರಾಟನ ಇದಕ್ಕೆ ಹಾಕಿ 2 ಕಡೆ ನಾವು ಎಣ್ಣೆ ಹಚ್ಕೊಂಡು ಚೆನ್ನಾಗಿದ್ದನ್ನ ಬೇಯಿಸ್ಕೋಬೇಕಾಗತ್ತೆ. ತೀರಾ ಲೋ ಫ್ಲೇಮಲ್ಲಿ ಇಟ್ಕೊಬೇಡ್ರಿ, ತೀರಾ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಇದನ್ನ ಪರಾಟ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಲೋ ಇಟ್ಟರೆ ಚೆನ್ನಾಗಿ ಬರೋಂಗಿಲ್ಲ, ಆಮೇಲೆ ಹೈ ಇಟ್ಟರೆ ನಮ್ಗೆ ಜಾಸ್ತಿ ಉರಿ ಇಟ್ಟರೆ ಹೊತ್ತತಾವೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು 2 ಕಡೆ ಇದನ್ನ ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಬರ್ತೈತೆ ಅಂದ್ರೆ ಇದು ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಂಡು ನಾನು ನೋಡಲಿ 2 ಕಡೆ ಚೆಂದಾಗಿ ಕಲರ್ ಬರೋವರೆಗೂ ನಾವಿನ್ನ ಬೇಯಿಸ್ಕೋಬೇಕಾಗತ್ತೆ. ಮೇಲೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆನ ನಾವು ಹಚ್ಕೊಂಡು ತೆಗೆದಿಟ್ಕೋಬೋದು. ಈ ಕಡೆ ಇನ್ನೊಂದು ರೌಂಡ್ ಶೇಪಾಗಿ ನಾನು ಒಂದು ಪರಾಟನ ಮಾಡಿ ತೋರ್ಸಾಕೊಂತೀನಿ. ಇದನ್ನು ನಾನು ಚಪಾತಿ ಯಾವ ರೀತಿ ಮಾಡಿಸ್ತೀವಿ, ನಾವು 3 ಮೂಲಿ ಚಪಾತಿ ಮಾಡಿಸ್ತೀವಲ್ಲ ತ್ರಿಕೋನ ರೀತಿ, ಆ ರೀತಿ ನಾವು ಟ್ರಯಾಂಗಲ್ ಶೇಪಲ್ಲಿ ಮಡ್ಚ್ಕೊಂಡು ನಾನು ಈ ರೀತಿ ಚಪಾತಿನ ಮಾಡ್ಕೊಳ್ತೀನಿ. ಈ ರೀತಿ ರೌಂಡಾಗಿ ನಾವು ಪರಾಟನ ಲಟ್ಟಿಸ್ಕೊಂಡು ಎಣ್ಣೆ ಹಾಕ್ಕೊಂಡು ಇದನ್ನು ನಾನು ಅದೇ ರೀತಿ ಬೇಯಿಸ್ಕೊತೀನಿ 2 ಕಡೆ.
ನೀವು ಬೇಕಿದ್ರೆ ತುಪ್ಪ ಬೆಣ್ಣೆ ಹಚ್ಕೊಂಡು ಬೇಯಿಸ್ಕೊಂಡು ಇದ್ರೆ ಬೇಯಿಸ್ಕೋಬೋದು. ನಾನು ಎರಡೂ ಕಡೆ ಎಣ್ಣೆ ಹಚ್ಚಿ ಬೇಯಿಸ್ಕೊಂಡು ಮೇಲೆ ಸ್ವಲ್ಪ ತುಪ್ಪ ಹಚ್ಕೊಂಡಿನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ನಮ್ಮ ಕಲರು. ಇದು ಪರಾಟ ಕಲರು ಭಾಳನ ಆಮೇಲೆ ಅಷ್ಟೇ ಟೇಸ್ಟಿಯಾಗಿ ಬಂದವು. ನಾವು ಇಲ್ಲಿ ಆರೋಗ್ಯಕರವಾಗಿರುವಂಥ ಇದು ಗೋಧಿ ಹಿಟ್ಟು ಮತ್ತು ಮೆಂತ್ಯ ಸೊಪ್ಪು ಮತ್ತು ಇದು ಪನ್ನೀರು ಇಷ್ಟನ್ನು ನಾವು ಹಾಕಿ ಈ ಪರಾಟನ ನಾವು ರೆಡಿ ಮಾಡ್ಕೊಂಡಿದ್ವಿ. ಭಾಳನ ಸೂಪರಾಗಿರುವಂಥ ಟೇಸ್ಟಿಯಾಗಿರುವಂಥ ಪರಾಟ ಇವಾಗಿದಾವೆ. ಆಮೇಲೆ ನೋಡಿರಿ ಕೈಯಾಗೂ ಎಷ್ಟು ಸಾಫ್ಟ್ ಆಗಿದಾವೆ, ಆಮೇಲೆ ಬಾಯಾಗೂ ಅಷ್ಟು ರುಚಿ ಇದಾವೆ. ಆಮೇಲೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇದನ್ನ ಇಷ್ಟಪಟ್ಟು ತಿಂತಾರೆ. ನೀವು ಬಾಕ್ಸಿಗೂ ಸಹಿತ ಇದನ್ನ ಹಾಕಿ ಕಳಿಸ್ಬೋದು. ಯಾಕಂದ್ರೆ ಬಾಕ್ಸಿಗೆ ಹಾಕಿ ಕಳಿಸಿದ್ರು ಇಷ್ಟೇ ಸಾಫ್ಟ್ ಆಗಿರ್ತಾವೆ. ಅದಕ್ಕೋಸ್ಕರ ಒಂದು ಸರ್ತಿ ಈ ಪರಾಟ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ. ಹಂಗೆ ನಾನು ಅದಕ್ಕೆ ಇದ್ರ ಜೊತೆಗೆ ಒಂದು ಚಟ್ನಿನೂ ಮಾಡಿದ್ದೀನಿ. ಆದರೆ ನಾನು ಹಿಂದೆ ಒಂದು ಟೊಮೆಟೊ ಚಟ್ನಿ ಅಂತ ಹೇಳಂದು ಎರಡು ರೆಸಿಪಿ ಟೊಮೆಟೊ ಚಟ್ನಿ ರೆಸಿಪಿನ ನಾನು ಮಾಡಿ ಹಾಕಿದ್ದೆ. ಭಾಳನ ಸೂಪರಾಗಿ ಬಂದಿದ್ದು. ಇದನ್ನು ಈ ಚಟ್ನಿನ ಇದ್ರ ಜೊತೆಗೆ ಮಾಡಕೊಂತೀನಿ. ಇದು ಭಾಳ ಸೂಪರಾಗಿ ಬಂದಿತ್ತು, ಟೇಸ್ಟಾಗಿ ಬಂದೈತಿ. ಚಟ್ನಿ ಹೆಂಗೆ ಮಾಡಿದೆ ಅಂತೇಳಿ ತೋರಿಸ್ತೀನಿ ನೋಡ್ರಿ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ. ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ, ಸ್ವಲ್ಪ ಹಿಂಗೆ ಹಾಕ್ಕೊಂಡಿನಿ. ಹಿಂಗೆ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಕಸೂರಿ ಮೇಥಿನ ಕೈಯಲ್ಲಿ ತಿಕ್ಕಿ ಪೌಡ್ರ್ ಮಾಡಿಕೊಂಡು 1 ಸ್ಪೂನಷ್ಟು ಕಸೂರಿ ಮೇಥಿ ಹಾಕ್ಕೊಂಡಿನಿ. ಹಂಗೆ ಒಂದು ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಫ್ರೆಂಡ್ಸ್. ನಾನು ಪೂರ್ತಿಯಾಗಿ ದೊಡ್ಡದೊಂದು ಈರುಳ್ಳಿನ ನಾನು ಈ ರೀತಿ ಹೆಚ್ಚಿಟ್ಕೊಂಡಿನಿ. ತೀರಾ ಸಣ್ಣಕ್ಕೆ ಏನು ಹೆಚ್ಚು ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಮೀಡಿಯಮ್ ಹೆಚ್ಚಿಕೊಂಡು ನಡೀತೈತಿ. ಹೆಚ್ಚಿದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಏನಿದು ಟ್ರಾನ್ಸ್ಪರೆಂಟ್ ಬರೋವರೆಗೂ ನಾವು ಇದನ್ನ ಬೇಯಿಸ್ಕೋಬೇಕಾಗತ್ತೆ. ಈರುಳ್ಳಿನ ಬೇಯಿಸ್ಕೊಂಡಾದ ನಂತರ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಜಜ್ಜಿ ಹಾಕ್ಕೊಂಡಿನಿ. ನೀವು ಬೇಕಿದ್ರೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದ್ದರೂ ನೀವು ಇದಕ್ಕೆ ಹಾಕ್ಕೋಬೋದು. ಮೇಲೆ ನಾನು ಏನು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡೆ ಮತ್ತು ಉಪ್ಪು ಹಾಕ್ಕೊಂಡೆ, ಒಂದು ಸ್ವಲ್ಪ ಖಾರ ಹಾಕ್ಕೊಂಡಿನಿ. ಖಾರ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಂಡು ಮೇಲೆ ಸ್ವಲ್ಪ ನಾನು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿನಿ. ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಸ್ವಲ್ಪ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಆದ ನಂತರ ಸ್ವಲ್ಪ ನಾನು ನೀರು ಹಾಕ್ಕೊಂಡಿನಿ. ಒಂದು ಸಣ್ಣದ ಲೋಟದಿಂದ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡಿನಿ. ನೀರು ಹಾಕ್ಕೊಂಡು ಇದನ್ನ ಎಲ್ಲಿವರೆಗೂ ಬೇಯಿಸ್ಕೋಬೇಕಪ್ಪ ನಾವು ಅಂತಂದ್ರೆ ಇದು ಎಣ್ಣೆ ಪೂರ್ತಿಯಾಗಿ ತೇಲಿ ಬರಬೇಕು ಮತ್ತು ಇದರಲ್ಲಿ ಇರುವಂಥ ನೀರಿನ ಅಂಶ ಪೂರ್ತಿಯಾಗಿ ಸುಡಬೇಕು. ಪೂರ್ತಿಯಾಗಿ ಹಿಂಗೆ ಹೋಗ್ಬೇಕದು. ಅಂದಾಗ ನಮ್ಮ ಚಟ್ನಿ ಇಲ್ಲಿ ಸೂಪರಾಗಿರುವಂಥ ಚಟ್ನಿ ನಮಗೆ ರೆಡಿ ಆಗುತ್ತೆ. ಈ ಚಟ್ನಿ ನೀವು ಬಿಸಿ ಬಿಸಿ ಅನ್ನೋ ಜೊತೆಗೆ ಹಚ್ಕೊಂಡು ತಿಂದ್ರಂತೂ ಭಾಳನ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನಾನು ಹಂಗೆ ನೋಡೋಣ ಅಂತ ಟ್ರೈ ಮಾಡಿದೆ. ಎಷ್ಟು ಚೆನ್ನಾಗಿ ಬಂದೈತೆ ಅಂದರೆ ಚಟ್ನಿ ಚಪಾತಿ ಜೊತೆಗೆ, ಪೂರಿ ಜೊತೆಗೆ, ದೋಸೆ ಜೊತೆಗೆ, ಆಮೇಲೆ ಬಿಸಿ ಬಿಸಿ ಅನ್ನೋ ಜೊತೆಗೆ ನೀವೇನಾದರೂ ಸಾಂಬಾರು ಮಾಡೋಕ್ಕೆ ಬೇಜಾರಾಗೈತಿ ಅಂದಾಗ ಇದೊಂದು ಚಟ್ನಿ ನೀವು ಮಾಡ್ಕೊಂಡು ತಿಂದ್ರೆ ಒಂಥರ ಟೊಮೆಟೊ ಚಟ್ನಿ ಅನ್ಬೋದು. ಇದನ್ನ ನಾವು ಟೊಮೆಟೊ ರೈಸ್ ಅಂತೀವಲ್ಲ ಆ ರೀತಿ ಇದು ಟೇಸ್ಟ್ ಕೊಡ್ತೈತೆ ಅನ್ನೋ ಜೊತೆಗೆ. ಒಂದು ಸರ್ತಿ ಈ ಟೊಮೆಟೊ ರೆಸಿಪಿ ಮತ್ತು ನೀವು ಈ ಪರಾಟಾನೇ ನೀವು ಆರೋಗ್ಯಕರವಾಗಿರುವಂಥ ಒಂದು ಪರಾಟಾನ ರೆಸಿಪಿ ನಮ್ಮ ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ನಮ್ಮ ನೋಡ್ರಿ ಟೊಮೆಟೊ ಚಟ್ನಿನೂ ಇಲ್ಲಿ ರೆಡಿ ಆಗೈತಿ. ಆಮೇಲೆ ಮೆಂತ್ಯ ಮತ್ತು ಪನ್ನೀರಿಂದ ಮಾಡಿರುವಂಥ ಆರೋಗ್ಯಕರವಾಗಿರುವಂಥ ಒಂದು ಪರಾಟ ರೆಸಿಪಿನೂ ರೆಡಿ ಆಗೈತಿ. ಸೂಪರಾಗಿರುವಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಇವತ್ತು ನಿಮಗೋಸ್ಕರ. ದಯವಿಟ್ಟು ರೆಸಿಪಿಗಳನ್ನ ಟ್ರೈ ಮಾಡಿರಿ. ಹೆಂಗೆ ಬಂದಿತ್ತು ಅಂತ ಹೇಳಿದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.